ನಮಸ್ತೆ ಕರ್ನಾಟಕ ಡಿಜಿಟಲ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇದೇ ಜುಲೈ ತಿಂಗಳಲ್ಲಿ ನಡೆಯಲಿದೆ ಭಯಾನಕ ಆಪತ್ತು. ಬೆಚ್ಚಿ ಬೀಳಿಸಿದ ಜಪಾನ್ನ ಬಾಬಾವಾಂಗ ಭವಿಷ್ಯ. ವೀರಬ್ರಹ್ಮೇಂದ್ರ ಕಾಲಜ್ಞಾನದಲ್ಲೂ ಜುಲೈ ತಿಂಗಳ ಪ್ರಳಯದ ಬಗ್ಗೆ ಸೂಚಿಸಲಾಗಿದೆ. ಹಾಗಾದರೆ ಜುಲೈ ತಿಂಗಳಲ್ಲಿ ಏನಾಗಲಿದೆ ಗೊತ್ತಾ? ಕೋಡಿ ಶ್ರೀಗಳು ನುಡಿದ ಭವಿಷ್ಯವಾಣಿ ನಿಜವಾಗಿ ಬಿಡತ್ತಾ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನ ಈ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀವಿ. ಜೊತೆಗೆ ನೀವೇನಾದರೂ ಈ ಭವಿಷ್ಯವಾಣಿಗಳನ್ನ ನಂಬೋರಾಗಿದ್ರೆ ಕಮೆಂಟ್ ಮೂಲಕ ತಿಳಿಸಿ. ನಿಮ್ಮ ಊರು ಯಾವುದು, ಜೊತೆಗೆ ಬಿಸಿಲು ಹೇಗಿದೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಬನ್ನಿ ವಿಡಿಯೋವನ್ನ ಶುರು ಮಾಡೋಣ. ಕಾಲಜ್ಞಾನ ಈ ಪುಸ್ತಕವನ್ನ ಬರೆದಿರೋದು ಪೋತುಲೂರು ಶ್ರೀ ವೀರಬ್ರಹ್ಮೇಂದ್ರ ಸ್ವಾಮೀಜಿಯವರು. ಇವರ ಹೆಸರು ಹಾಗೂ ಇವರ ಕಾಲಜ್ಞಾನ ಪುಸ್ತಕದ ಹೆಸರು ಎಲ್ರಿಗೂ ಕೂಡ ಗೊತ್ತೇ ಇದೆ. ವೀರಬ್ರಹ್ಮೇಂದ್ರ ಸ್ವಾಮೀಜಿಗಳ ಬಗ್ಗೆ ಈಗಾಗಲೇ ನಾವು ಕೆಲವೊಂದಿಷ್ಟು ವಿಡಿಯೋಗಳನ್ನು ಮಾಡಿದ್ದೀವಿ. ಆ ವಿಡಿಯೋಗಳನ್ನು ಕೂಡ ನೋಡಿ. ಮುಂದಾಗೋ ಒಳಿತು ಕೆಡುಕುಗಳ ಭವಿಷ್ಯವಾಣಿಗಳು ಈಗಾಗಲೇ ಎಲ್ಲ ಕಡೆ ಮಾರ್ದನಿಸ್ತಾಗಿದೆ. ಪೋತುಲೂರು ವೀರಬ್ರಹ್ಮೇಂದ್ರ ಸ್ವಾಮೀಜಿ ಆಗಿರಬಹುದು, ಭವಿಷ್ಯ ಮಾಲಿಕ ಪುಸ್ತಕ ಆಗಿರಬಹುದು, ಜೊತೆಗೆ ಕೋಡಿ ಶ್ರೀಗಳ ಭವಿಷ್ಯವಾಣಿ ಆಗಿರಬಹುದು. ಈಗಾಗಲೇ ಕೆಲವೊಂದಿಷ್ಟು ಪ್ರಕೃತಿ ವಿಪ್ಲವಗಳ ಬಗ್ಗೆ ಭವಿಷ್ಯವಾಣಿಯನ್ನ ನುಡಿಯಲಾಗಿತ್ತು. ಆ ಭವಿಷ್ಯವಾಣಿಗಳು ಈಗ ನಿಜವಾಗಿದೆ. ಭವಿಷ್ಯ ಪುರಾಣ ಸಾಕ್ಷಾತ್ ವೇದವ್ಯಾಸರು ಬರೆದಿರುವಂತಹದ್ದು. ವೀರಬ್ರಹ್ಮೇಂದ್ರ ಸ್ವಾಮೀಜಿಯವರು ವೀರಬ್ರಹ್ಮೇಂದ್ರ ಸ್ವಾಮೀಜಿಯವರ ತಂದೆ ತಾಯಿ ಪರಿಪೂರ್ಣ ಆಚಾರ್ಯ ಮತ್ತು ಪ್ರಕೃತಾಂಬ. ಇವರು ಸರಿಯಾಗಿ ಯಾವ ಇಸುವಿಯಲ್ಲಿ ಹುಟ್ಟಿದ್ರು ಅನ್ನೋದು ಈಗಲೂ ಕೂಡ ಒಂದು ಕನ್ಫ್ಯೂಸ್ ಇದೆ. 1600ರಿಂದ 1700 ಇಸುವಿಯಲ್ಲಿ ಮಧ್ಯದಲ್ಲಿ ಇವರು ಜನಿಸಿದ್ರು ಅಂತ ಹೇಳಲಾಗುತ್ತೆ. ಇವರ ಬಗ್ಗೆ ಮಾಡಿರುವಂತಹ ರಿಸರ್ಚ್ನ ಪ್ರಕಾರ ವೀರಬ್ರಹ್ಮೇಂದ್ರ ಸ್ವಾಮೀಜಿಯವರು ಹುಟ್ಟಿದ ತಕ್ಷಣ ಅವರ ತಂದೆ ತಾಯಿಯವರು ಕಾಶಿಯಲ್ಲಿರುವಂತಹ ಅತ್ರಿಮುನಿ ಆಶ್ರಮಕ್ಕೆ ದಾನವಾಗಿ ಕೊಟ್ಟರಂತೆ. ಅದರ ನಂತರ ಕರ್ನಾಟಕದಲ್ಲಿರುವ ವೀರಭೋಜಯ್ಯ ಆಚಾರ್ಯ ಮತ್ತು ಅವರ ಹೆಂಡತಿ ಕಾಶಿಯಲ್ಲಿ ಆಶ್ರಮಕ್ಕೆ ಹೋದಾಗ ವೀರಬ್ರಹ್ಮೇಂದ್ರ ಸ್ವಾಮೀಜಿಯವರನ್ನ ದತ್ತು ಮಗನಾಗಿ ಪಡೆದುಕೊಂಡ್ರು. ಅದರ ನಂತರ ವೀರಬ್ರಹ್ಮೇಂದ್ರ ಸ್ವಾಮೀಜಿಯವರು ಬೆಳೆದಿದ್ದೆಲ್ಲ ಕೂಡ ಕರ್ನಾಟಕದ ಚಿಕ್ಕಬಳ್ಳಾಪುರನಲ್ಲಿ. ದತ್ತು ತಂದೆಯಾದ ವೀರಭೋಜಯ್ಯ ಆಚಾರ್ಯ ತೀರಿಕೊಂಡ ಮೇಲೆ ವೀರಬ್ರಹ್ಮೇಂದ್ರ ಸ್ವಾಮೀಜಿಯವರು ಆಧ್ಯಾತ್ಮದತ್ತ ಜೀವನ ನಡೆಸ್ತಾರೆ. ಅಂದರೆ ಆಧ್ಯಾತ್ಮದಲ್ಲಿ ದೊಡ್ಡ ಸಾಧನೆಯನ್ನ ಮಾಡೋದಕ್ಕೆ ಮುಂದಾಗ್ತಾರೆ. ದೊಡ್ಡ ಸ್ವಾಮೀಜಿ ಆಗೋದಕ್ಕೆ ಹೋಗ್ತಾರೆ. ಆದರೆ ದತ್ತು ತಾಯಿಯನ್ನ ಸಮಾಧಾನ ಮಾಡಿ, ಅಮ್ಮ ನೀವು ಯಾವಾಗ ಕರೆದ್ರೂ ಕೂಡ ನಾನು ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳಿ ಹೋದ್ರಂತೆ. ಅವರು ತಮ್ಮ ಜರ್ನಿಯಲ್ಲಿ ಭಕ್ತಿಯ ಮೂಮೆಂಟ್ ನ ಸ್ಪ್ರೆಡ್ ಮಾಡ್ತಾ ಹೋದ್ರು. ಭಕ್ತಿ ಮೂಮೆಂಟ್ ಅಂತಂದ್ರೆ ಕುಲ ಮತ ಭೇದ ಭಾವ ಇಲ್ಲದೆ ಎಲ್ಲರೂ ಕೂಡ ದೇವರಿಗೆ ಸಮಾನರು ಅಂತ ಸಂದೇಶವನ್ನ ಸಾರೋದಕ್ಕೆ ಹೋದ್ರಂತೆ. ಉತ್ತರ ಭಾರತದ ಸೈಡಲ್ಲಿ ಕಬೀರದಾಸ್, ತುಳಸಿದಾಸ್, ನಾನಕ ಮುಂತಾದವರು ತಮ್ಮ ಕವಿತೆಗಳ ಮೂಲಕ ಭಕ್ತಿ ಮೂಮೆಂಟ್ ಅನ್ನ ಅಂದ್ರೆ ಭಕ್ತಿಯ ಸಾರವನ್ನ ಮಾಡಿದ್ರು. ಅದೇ ತರನಾಗಿ ನಮ್ಮ ದಕ್ಷಿಣ ಭಾರತದ ಕಡೆ ವೀರಬ್ರಹ್ಮೇಂದ್ರ ಸ್ವಾಮೀಜಿಯವರು ಭಕ್ತಿಯ ಸಂದೇಶವನ್ನ ಸಾರಿದ್ರು. ಇವರು ತಮ್ಮ ಇನ್ನು ವೀರಬ್ರಹ್ಮೇಂದ್ರ ಕಾಲಜ್ಞಾನದ ಬಗ್ಗೆ ತುಂಬಾ ಜನರು ನಂಬಿದ್ದಾರೆ. ಕಲಿಯುಗದಲ್ಲಿ ಮನುಷ್ಯರು ದುಡ್ಡಿಗೋಸ್ಕರ ಪರದಾಡ್ತಾರೆ. ದುಡ್ಡಿಗಾಗಿ ಯಾವ ಕೆಲಸ ಮಾಡೋಕ್ಕೂ ಕೂಡ ಜನ ಸಿದ್ಧರಾಗಿರ್ತಾರೆ ಅಂತ ಬರೆದಿದ್ದಾರೆ. ಬಿಳಿ ಜನರು ನಮ್ಮ ದೇಶನ ಆಕ್ರಮಿಸ್ಕೊಳ್ತಾರೆ ಅಂತ ಬರೆದಿದ್ರು. ಅಲ್ಲಿ ಬಿಳಿ ಜನರು ಅಂತಂದ್ರೆ ಬ್ರಿಟಿಷರು, ಅವರು ವಿಧವೆ ಭಾರತ ದೇಶನ ಪಾಲಿಸ್ತಾಳೆ ಅಂತ ಬರೆದಿದ್ರು. ಆಕೆ ಇಂದಿರಾ ಗಾಂಧಿ. ಕಳ್ಳ ಸ್ವಾಮೀಜಿಗಳು ಹೆಚ್ಚಾಗ್ತಾರೆ, ಅಗತ್ಯ ಇಲ್ಲದ ಕಡೆ ಉಪದೇಶ ಕೊಡ್ತಾರೆ ಅಂತ ವೀರಬ್ರಹ್ಮೇಂದ್ರ ಸ್ವಾಮೀಜಿಯವರು ತಮ್ಮ ಕಾಲಜ್ಞಾನ ಭವಿಷ್ಯದಲ್ಲಿ ಬರೆದಿದ್ದಾರೆ. ಇನ್ನು ಈಗಾಗಲೇ ಎಷ್ಟೋ ಜನರು ಕಳ್ಳ ಸ್ವಾಮಿಗಳು ಇದ್ದಾರೆ, ನಿಮಗೆಲ್ಲ ಗೊತ್ತಾಗಿದೆ. ಸೊ ಅವರು ಹೇಳಿದಂತಹ ಭವಿಷ್ಯವಾಣಿ ನಿಜವಾಗಿದೆ. ಇನ್ನು 1902ರಿಂದ 1903 ಇಸವಿಯ ಮಧ್ಯದಲ್ಲಿ ಒಬ್ಬ ಉತ್ತಮ ವ್ಯಕ್ತಿ ಮೃತಪಡುತ್ತಾನೆ. ಅವರ ಸಾವನ್ನ ನೋಡಿ ಇಡೀ ದೇಶವೇ ಕಣ್ಣೀರು ಹಾಕತ್ತೆ ಅಂತ ಹೇಳಿದ್ರು. ಈ ಇಸವಿಯಲ್ಲಿ ಮೃತಪಟ್ಟವರು ವಿವೇಕಾನಂದ ಅವರು. ಇನ್ನು 1934ರಿಂದ 35ನೇ ಇಸವಿಯ ಮಧ್ಯದಲ್ಲಿ ದೊಡ್ಡ ಯುದ್ಧ ನಡೆಯುತ್ತೆ ಅಂತ ಬರೆದಿದ್ರು ತಮ್ಮ ಕಾಲಜ್ಞಾನದಲ್ಲಿ. ಅದೇ ವರ್ಷದಲ್ಲಿ ಹಿಟ್ಲರ್ ಯುದ್ಧವನ್ನ ಮಾಡಿದ್ದ. ವೈಶ್ಯ ಕುಲದಲ್ಲಿ ಒಬ್ಬ ಮಹಾನ್ ವ್ಯಕ್ತಿ ಜನಿಸ್ತಾನೆ ಅಂತ ಬರೆದಿದ್ರು ಕಾಲಜ್ಞಾನ ಭವಿಷ್ಯದಲ್ಲಿ. ಇಡೀ ಪ್ರಪಂಚವೇ ಅವರನ್ನ ಮೆಚ್ಚಿಕೊಳ್ಳುತ್ತೆ ಅಂತಲೂ ಕೂಡ ಬರೆದಿದ್ರು. ಇದು ಮಹಾತ್ಮ ಗಾಂಧೀಜಿಯವರ ಬಗ್ಗೆ ಹೇಳಿರುವುದು. ಲೋಕವನ್ನೆಲ್ಲ ಒಂದು ಮಾಡುವಂತಹ ಒಬ್ಬ ವ್ಯಕ್ತಿ ಬರ್ತಾನೆ ಅಂತ ಆತ ಹೇಳಿದಂತೆ ಈಗ ಒಳ್ಳೆಯ ಕೆಲಸಗಳಿಂದ ಇಡೀ ಪ್ರಪಂಚವೇ ಅವರನ್ನ ಮೆಚ್ಚಿಕೊಳ್ಳುತ್ತಾಗಿದೆ ಅಂತ ಬರೆದಿದ್ದಾರೆ. ಇನ್ನು ಕರ್ನಾಟಕದಲ್ಲಿ ತುಂಬಾನೇ ಗಲಾಟೆಗಳು, ಯುದ್ಧಗಳು, ಸಾವು ನೋವುಗಳು ನಡೆಯುತ್ತೆ ಅಂತ ವೀರಬ್ರಹ್ಮೇಂದ್ರ ಸ್ವಾಮೀಜಿಗಳು ತಮ್ಮ ಕಾಲಜ್ಞಾನದಲ್ಲಿ ಬರೆದಿದ್ದಾರೆ. ಇದು ಯಾವಾಗ ಅಂತ ಗೊತ್ತಿಲ್ಲ. ಇನ್ನು ಹಿಂದೂ ಮುಸ್ಲಿಂ ಮಧ್ಯೆ ದೊಡ್ಡ ಮಟ್ಟದಲ್ಲಿ ಗಲಾಟೆಗಳು ನಡೆಯುತ್ತೆ ಅಂತ ಬರೆದಿದ್ದಾರೆ. ಇದು ತುಂಬಾನೇ ಸಲ ಈಗಾಗಲೇ ಹೋಗಿದೆ. ಆದರೆ ಇದೆಲ್ಲ ಕೂಡ ಚಿಕ್ಕ ಪುಟ್ಟ ಗಲಾಟೆಗಳು. ಈ ರೀತಿ ಅಲ್ಲದೆ ಒಂದೇ ಸಲ ದೊಡ್ಡ ಮಟ್ಟದಲ್ಲಿ ಯುದ್ಧವೇ ನಡೆಯುತ್ತೆ ಅಂತ
ಕಾಲಜ್ಞಾನದಲ್ಲಿ ಬರೆಯಲಾಗಿದೆ. ಅದರಲ್ಲಿ ಇಡೀ ಪ್ರಪಂಚದಲ್ಲಿರುವಂತಹ ಹಿಂದೂಗಳೆಲ್ಲ ಒಂದು ಕಡೆ, ಮುಸ್ಲಿಂಗಳೆಲ್ಲ ಇನ್ನೊಂದು ಕಡೆ ಆಗಿ ಯುದ್ಧವನ್ನ ಮಾಡೋ ಕಾಲ ಬರುತ್ತೆ ಅಂತ ಬರೆದಿದ್ದಾರೆ. ಆದರೆ ಈ ಗಲಾಟೆ ಕೂಡ ಕರ್ನಾಟಕದಿಂದಲೇ ಶುರುವಾಗುತ್ತೆ ಅಂತ ಬರೆದಿದ್ದಾರೆ. ಇನ್ನು 2027ರಿಂದ 28ನೇ ಇಸವಿಯ ಮಧ್ಯದಲ್ಲಿ ಸೂರ್ಯ ಬರೀ ಒಂದು ರಿಂಗ್ ತರ ಕಾಣಿಸ್ಕೊಳ್ತಾನಂತೆ. ಅಂದ್ರೆ ಈಗಿರೋ ಬಾಲ್ ಆಕಾರದಲ್ಲಿದೆ ಅಲ್ಲ, ಆ ಸೂರ್ಯ ಒಂದು ರಿಂಗ್ನಂತೆ ಕಾಣಿಸ್ಕೊಳ್ಳುತ್ತೆ. ಮಧ್ಯ ಎಲ್ಲ ಖಾಲಿಯಾಗಿರೋ ಥರ ಕಾಣಿಸುತ್ತೆ. ಇದು ನಿಜವಾಗತ್ತಾ ಅಂತ ಕಾದು ನೋಡಬೇಕಾಗಿದೆ. ಇನ್ನು 2033ರಿಂದ 34ರ ಮಧ್ಯದಲ್ಲಿ ತುಂಬಾ ಜನ ತಪ್ಪು ಮಾಡಿದಂತೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಶಿಕ್ಷೆಗೆ ಗುರಿಯಾಗ್ತಾರೆ ಅಂತ ಕಾಲಜ್ಞಾನದಲ್ಲಿ ಬರೆಯಲಾಗಿದೆ. ಇದು ಕೂಡ ಯಾವ ದೇಶ ಅಂತ ಗೊತ್ತಿಲ್ಲ. ಹಾಗೆ ಸೌತ್ ಕಡೆ 2025ರಲ್ಲಿ ದೊಡ್ಡ ಭೂಕಂಪ ಸಂಭವಿಸುತ್ತೆ, ಜಲಪ್ರಳಯವಾಗುತ್ತೆ, ಸುನಾಮಿ, ಪ್ರಳಯ, ಚಂಡಮಾರುತ ಮುಂತಾದ ಪ್ರಳಯದ ಮುನ್ಸೂಚನೆಗಳನ್ನು ವೀರಬ್ರಹ್ಮೇಂದ್ರ ಸ್ವಾಮೀಜಿಗಳು ಕೊಟ್ಟಿದ್ದಾರೆ. ಈಗಾಗಲೇ 2025 ವರ್ಷಕ್ಕೆ ಕಾಲಿಡ್ತಾಗಿದ್ದಂತೆ ವಿಶ್ವದ ಮೂಲೆ ಮೂಲೆಯಲ್ಲಿ ಭೂಕಂಪ ಸಂಭವಿಸ್ತಾ ಇದೆ. ನಿನ್ನೆ ಮೊನ್ನೆಯಷ್ಟೇ ತೈವಾನ್, ಜಪಾನ್ ಮತ್ತು ಇನ್ನೂ ಅನೇಕ ಕಡೆಗಳಲ್ಲಿ ಭೂಕಂಪ ಸಂಭವಿಸಿತ್ತು. ಅಂದರೆ 10 ಸೆಕೆಂಡಲ್ಲಿ ಸಾವಿರಾರು ಜನರು ಸಾವಿಗೀಡಾಗಿದ್ರು ಈ ಭೂಕಂಪದಿಂದಾಗಿ. 2025 ವರ್ಷದಲ್ಲಿ ಅತಿ ಭೀಕರ ಭೂಕಂಪ ಮತ್ತು ಚಂಡಮಾರುತ, ಜಲಪ್ರಳಯ, ಸುನಾಮಿ ಸಂಭವಿಸುತ್ತೆ ಅಂತ ವೀರಬ್ರಹ್ಮೇಂದ್ರ ಸ್ವಾಮೀಜಿಗಳು ತಮ್ಮ ಕಾಲಜ್ಞಾನ ಭವಿಷ್ಯದಲ್ಲಿ ಬರೆದಿದ್ದಾರೆ. ಇನ್ನು ಇದು ಯಾವ ದೇಶದಲ್ಲಿ ನಡೆಯುತ್ತೆ ಅಂತ ಕ್ಲಿಯರ್ ಆಗಿ ಹೇಳಿಲ್ಲ. ಇದನ್ನೇ ವಿಜ್ಞಾನಿಗಳು ಕೂಡ ಸ್ಪಷ್ಟಪಡಿಸಿದ್ದಾರೆ. ಅದೇ ಮಾತನ್ನ ತುಂಬಾ ಜನ ಪಂಡಿತರು, ಗುರುಗಳು ಕೂಡ 2025ರಲ್ಲಿ ತುಂಬಾ ಪ್ರಾಣ ನಷ್ಟ ನಡೆಯುತ್ತೆ, ಭೂಕಂಪ, ಸುನಾಮಿ ಮುಂತಾದ ಎಲ್ಲಾ ವಿಚಾರಗಳು ನಡೆಯುತ್ತೆ ಅಂತ ಹೇಳಿದ್ದಾರೆ. ವೀರಬ್ರಹ್ಮೇಂದ್ರ ಸ್ವಾಮೀಜಿಗಳು ತಮ್ಮ ಕಾಲಜ್ಞಾನದಲ್ಲಿ ಹೇಳಿರುವುದರಲ್ಲಿ ಆಲ್ಮೋಸ್ಟ್ ಎಲ್ಲ ವಿಚಾರಗಳು ಕೂಡ ನಿಜ ಆಗಿದೆ. ಆದರೆ ಇವರು ಡೇಟ್ ಮೆನ್ಷನ್ ಮಾಡದೇ ಇರೋದು ಕಾರಣಕ್ಕೆ ಕರೆಕ್ಟ್ ಆಗಿ ಯಾವಾಗ ನಡೆಯುತ್ತೆ ಎನ್ನುವುದು ಗೊತ್ತಾಗಿಲ್ಲ. ಆದರೆ ತುಂಬಾ ವಿಷಯಗಳು ನಡೆದಿವೆ, ಹಾಗೆ ಇನ್ನೂ ತುಂಬಾ ವಿಷಯಗಳು ನಡೆಯೋದು ಬಾಕಿ ಇದೆ. ಇದೇ 2025ರಲ್ಲಿ ಮಾತ್ರ ಏನೋ ಒಂದು ದೊಡ್ಡ ವಿಪತ್ತು ಭೂಮಿಯ ಮೇಲೆ ನಡೆಯುತ್ತೆ ಅಂತ ಕಾಲಜ್ಞಾನ ಪುಸ್ತಕದಲ್ಲಿ, ಹಾಗೆ ದೊಡ್ಡ ದೊಡ್ಡ ಪಂಡಿತರು, ಗುರುಗಳು ಭವಿಷ್ಯ ಪುರಾಣ ಕೆಲವೊಂದಿಷ್ಟು ತಾಳೆಗರಿಯಲ್ಲಿ ಬರೆದಿಟ್ಟಿದ್ದಾರೆ. ಆ ಒಂದು ಘಟನೆ ಯಾವಾಗ ನಡೆಯುತ್ತೆ ಅಂತ ಕಾದು ನೋಡಬೇಕಾಗಿದೆ. ಇನ್ನು ತುಕ್ಸುಕಿ ಈಗ ಇನ್ನೊಂದು ದೊಡ್ಡ ವಿಪತ್ತಿನ ಕನಸು ಕಂಡಿದ್ದೇನೆ ಅನ್ನುವಂತಹ ಇದು ವೀರಬ್ರಹ್ಮೇಂದ್ರ ಸ್ವಾಮೀಜಿಗಳ ಕಾಲಜ್ಞಾನ ಭವಿಷ್ಯವಾದರೆ, ಜಪಾನಿನ ಒಬ್ಬ ಮಹಿಳೆ, ಜಪಾನ್ನ ಒಬ್ಬರು ಭವಿಷ್ಯವಾಣಿಯನ್ನು ನುಡಿದಿದ್ದಾರೆ. ಜುಲೈ ತಿಂಗಳಲ್ಲಿ ದೊಡ್ಡ ವಿಪತ್ತು ಕಾದಿದೆ ಅಂತ ಭವಿಷ್ಯವಾಣಿಯಲ್ಲಿ ಹೇಳಲಾಗಿದೆ. ಅವರ ಕನಸಲ್ಲಿ ಜುಲೈಯಲ್ಲಿ ಏನಾಗುತ್ತೆ ಎನ್ನುವುದನ್ನು ಕಂಡಿದ್ದಾರಂತೆ. ಹಾಗಾದರೆ ಆ ಭವಿಷ್ಯವಾಣಿಯನ್ನು ಹೇಳೋದಾದರೆ, ಜುಲೈ 2025ರಲ್ಲಿ ಜಪಾನ್ ಮತ್ತು ಹತ್ತಿರದ ದೇಶಗಳನ್ನು ಅಪ್ಪಳಿಸಬಹುದಾದ ಮೆಗಾ ಸುನಾಮಿಯ ಕನಸು ಕಂಡಿರುವುದಾಗಿ ಒಬ್ಬರು ಹೇಳಿದ್ದಾರೆ. ಕೆಲವು ಜನರು ಭವಿಷ್ಯವನ್ನ ಊಹಿಸುವ ವಿಚಿತ್ರ ಸಾಮರ್ಥ್ಯಕ್ಕಾಗಿ ಪ್ರಸಿದ್ಧರಾಗಿದ್ದಾರೆ. ಇವರ ನಿಖರತೆಯನ್ನ ನೋಡಿ ಅನೇಕರು ಆಶ್ಚರ್ಯ ಮತ್ತು ಭಯಭೀತರಾಗಿದ್ದಾರೆ. ನಾಸ್ಟ್ರಾಡಾಮಸ್ನಿಂದ ಹಿಡಿದು ಬಾಬಾ ವಾಂಗದವರೆಗೆ ಭವಿಷ್ಯವಾಣಿಗಳು ನಿಜವಾದ ಅನೇಕ ಅತೀಂದ್ರಿಯ ಸಿದ್ಧರ ಕಥೆಗಳನ್ನು ನಾವು ಕೇಳಿದ್ದೇವೆ. ಈಗ ಜಪಾನ್ನ ಇಂತಹದೇ ಸಿದ್ಧರ ಹೆಸರೊಂದು ಸಂಚಲನ ಮೂಡಿಸಿದ್ದು. ಇವರು ಭವಿಷ್ಯ ಹೇಳೋರಲ್ಲ, ಆದರೆ ಮಾಜಿ ಮಂಗಾ ಕಲಾವಿದೆಯಾಗಿದ್ದಾರೆ. ರಿಯೋ ತುಕ್ಸುಕಿ ಒಂದು ಕಾಲದಲ್ಲಿ ಕಾಮಿಕ್ಸ್ ಚಿತ್ರಿಸಲು ಹೆಸರುವಾಸಿಯಾಗಿದ್ರು. ಆದರೆ ಈಗ ಅವರು ತಮ್ಮ ಆಘಾತಕಾರಿ ಭವಿಷ್ಯವಾಣಿಗಳಿಗೆ ಹೆಚ್ಚು ಪ್ರಸಿದ್ಧಿಯಾಗಿದ್ದಾರೆ. 1980ರ ದಶಕದಿಂದಲೂ ಪ್ರಪಂಚದಾದ್ಯಂತ ನಡೀತಾ ಇರುವ ವಿಪತ್ತುಗಳ ಬಗ್ಗೆ ಅವರು ಕನಸುಗಳನ್ನು ಕಂಡಿದ್ದಾರೆ. ಅವರು ಇವುಗಳನ್ನು ಕನಸಿನ ದಿನಚರಿಯಲ್ಲಿ ಬರೆಯಲು ಪ್ರಾರಂಭ ಮಾಡಿದ್ರು ಮತ್ತು 1999ರಲ್ಲಿ ದಿ ಫ್ಯೂಚರ್ ಐಸಾ ಅನ್ನುವಂತಹ ಪುಸ್ತಕವನ್ನ ಪ್ರಕಟಿಸಿದ್ದಾರೆ. ಈ ಒಂದು ವರದಿಯ ಪ್ರಕಾರ ತುಕ್ಸುಕಿ ಬರೆದ ಅನೇಕ ಕನಸುಗಳು ನನಸಾಗಿವೆ. ಅದಕ್ಕಾಗಿಯೇ ಜನರು ಈಗ ಅವರ ಇತ್ತೀಚಿನ ಎಚ್ಚರಿಕೆಯನ್ನ ಬಹಳ ಗಂಭೀರವಾಗಿ ಪರಿಗಣಿಸಿದ್ದಾರೆ. ನಿಜವಾದ ಹಿಂದಿನ ಭವಿಷ್ಯವಾಣಿಗಳು ಯಾವುವು ಅಂತಂದ್ರೆ, 1991ರಲ್ಲಿ ಮರ್ಕ್ಯೂರಿಯ ಕನಸು ಕಂಡಿದ್ದ ತುಕ್ಸುಕಿ ಆಪತ್ತಿನ ಬಗ್ಗೆ ಊಹಿಸಿದ್ರು. ಕೆಲವು ತಿಂಗಳ ನಂತರ ಅವರು ಏಡ್ಸ್ ಸಂಬಂಧಿಸಿದ ಅನಾರೋಗ್ಯದಿಂದಾಗಿ ನಿಧನರಾಗ್ತಾರೆ. 1995ರಲ್ಲಿ ಅವರು ಜಪಾನ್ನ ಕುಬೆಯಲ್ಲಿ ಭಾರೀ ಭೂಕಂಪ ಸಂಭವಿಸುತ್ತೆ ಎನ್ನುವಂತಹ ಮುನ್ಸೂಚನೆಯನ್ನ ಕಂಡಿದ್ರು. ಜೊತೆಗೆ ದುಃಖಕಾರಿ ವಿಷಯ ಏನಂತಂದ್ರೆ, ಇದು ನಿಜವಾಗಿತ್ತು. 6,000ಕ್ಕೂ ಹೆಚ್ಚು ಜನರು ಸಾವಿಗೀಡಾಗಿದ್ರು. ಆದಾಗ್ಯೂ ಅವರ ಅತ್ಯಂತ ಪ್ರಸಿದ್ಧ ಭವಿಷ್ಯವಾಣಿಯು 2011ರಲ್ಲಿ ನಿಜವಾಗುತ್ತೆ. ಮಾರ್ಚ್ 11ರಲ್ಲಿ ದೊಡ್ಡ ವಿಪತ್ತು ಸಂಭವಿಸುತ್ತೆ ಅಂತ ತುಕ್ಸುಕಿ ಅವರು ತಮ್ಮ ಕನಸಲ್ಲಿ ಕಂಡಿದ್ರಂತೆ. ಅದು ಟೋಕಿಯೋ ಭೂಕಂಪ ಮತ್ತು ಸುನಾಮಿಯಾಗಿ ಪರಿಣಮಿಸಿತು. ಫುಕುಶಿಮಾ ಮತ್ತು ಪರಮಾಣು ಬಿಕ್ಕಟ್ಟಿಗೂ ಕೂಡ ಕಾರಣವಾಗಿತ್ತು. ಇನ್ನು ಜುಲೈ 2025ರ ಹೊಸ ಭವಿಷ್ಯವಾಣಿ ತುಕ್ಸುಕಿ ಈಗ
ಇನ್ನೂ ಒಂದು ದೊಡ್ಡ ವಿಪತ್ತಿನ ಬಗ್ಗೆ ಕನಸು ಕಂಡಿದ್ದೇನೆ ಅಂತ ಬರೆದುಕೊಂಡಿದ್ದಾರೆ. ಜುಲೈ 2025ರಲ್ಲಿ ಜಪಾನ್ ಮತ್ತು ಹತ್ತಿರದ ದೇಶಗಳನ್ನು ಅಪ್ಪಳಿಸಬಹುದಾದ ಮೆಗಾ ಸುನಾಮಿಯ ಕನಸು ಕಂಡಿರುವುದಾಗಿ ಬರೆದುಕೊಂಡಿದ್ದಾರೆ. ಜಪಾನಿನ ದಕ್ಷಿಣದಲ್ಲಿರುವ ಸಮುದ್ರವು ದೊಡ್ಡ ಗುಳ್ಳೆಗಳೊಂದಿಗೆ ಕುದಿಯುತ್ತೆ ಅಂತ ಅವರು ವಿವರಿಸಿದ್ದಾರೆ. ಇದು ನೀರಿನೊಳಗಿನ ಜ್ವಾಲಾಮುಖಿ ಸ್ಫೋಟದ ಸಂಕೇತವಾಗಿರಬಹುದು ಅಂತ ಅವರು ನಂಬಿದ್ದಾರೆ. ಇನ್ನು ಇದು 2021ರಲ್ಲಿ ಸಂಭವಿಸಿದ ಸುನಾಮಿಗೆ 3 ಪಟ್ಟು ದೊಡ್ಡದಾದ ಸುನಾಮಿಗೆ ಕಾರಣವಾಗಬಹುದು ಅಂತ ಭಾವಿಸಿದ್ದಾರೆ. ಫಿಲಿಪೈನ್ಸ್, ತೈವಾನ್, ಇಂಡೋನೇಷಿಯಾ ಮತ್ತು ಜಪಾನ್ನ ಕರಾವಳಿಯ ಕೆಲವು ಭಾಗಗಳ ಮೇಲೆ ಪರಿಣಾಮ ಬೀರಬಹುದಾಗಿದೆ. ತಮ್ಮ ಕನಸಲ್ಲಿ ಜಪಾನ್, ತೈವಾನ್, ಇಂಡೋನೇಷಿಯಾ ಮತ್ತು ಉತ್ತರ ಮರಿಯಾನಾ ದ್ವೀಪಗಳನ್ನು ಸಂಪರ್ಕಿಸುವ ವಜ್ರದ ಆಕಾರದ ಪ್ರದೇಶದಲ್ಲಿ ವಿಪತ್ತಿನ ಕೇಂದ್ರವನ್ನು ಅವರು ನೋಡಿದ್ದಾರೆ. ಜುಲೈ 2025ರ ಹೊಸ ಭವಿಷ್ಯವಾಣಿ ತುಕ್ಸುಕಿ ಇನ್ನೂ ದೊಡ್ಡ ವಿಪತ್ತಿನ ಕನಸನ್ನ ಕಂಡಿದ್ದೇನೆ ಅಂತ ಬರೆದುಕೊಂಡಿದ್ದಾರೆ. ಇದೆಷ್ಟರ ಮಟ್ಟಿಗೆ ನಿಜವಾಗತ್ತೆ ಕಾದ್ ನೋಡಬೇಕಾಗಿದೆ. ಇದಾಗಿತ್ತು ವೀರಬ್ರಹ್ಮೇಂದ್ರ ಕಾಲಜ್ಞಾನ ಮತ್ತು ತುಕ್ಸುಕಿ ಜಪಾನಿನ ಭವಿಷ್ಯಕಾರರ ಕಾಲಜ್ಞಾನ ಭವಿಷ್ಯ. ನಿಮಗೇನನ್ಸುತ್ತೆ ಕಮೆಂಟ್ ಮೂಲಕ ತಿಳಿಸಿ. ಈ ಒಂದು ವಿನಾಶಗಳಿಗೆ ಮನುಷ್ಯನೇ ಕಾರಣ. ಇದರ ಬಗ್ಗೆ ನಿಮಗೇನನ್ಸುತ್ತೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ.